ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಚುನಾವಣೆಗೆ ಸಂಬಂಧಿಸಿದಂತೆ ಮಾಕ್ ಪೋಲ್ ಸರ್ಟಿಫಿಕೇಟನ್ನು ಯಾವ ರೀತಿ ಫಿಲ್ ಮಾಡಬೇಕು ಇದನ್ನು ಎಕ್ಸ್ಪ್ಲೈನ್ ಮಾಡ್ತೇವೆ. ಯಾಕಂದರೆ ಮಾಕ್ ಪೋಲ್ ಸರ್ಟಿಫಿಕೇಟ್ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಡಿಮಸ್ಟ್ರಿಂಗ್ ಮಾಡುವಾಗ ಅಲ್ಲಿ ಮಾಕ್ ಪೋಲ್ ಸರ್ಟಿಫಿಕೇಟನ್ನು ಭಾಳಷ್ಟು ಕೇಳ್ತಾರೆ. ಭಾಳ ಬೇರೆ ಬೇರೆ ಒಂದು ಪ್ರತಿಗಳಲ್ಲಿ ಕೂಡ ನಾವು ತಯಾರು ಮಾಡಬೇಕಾಗತ್ತೆ. ಸೊ ಆದ್ಮೇಲೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಮಾಕ್ ಪೋಲ್ ಸರ್ಟಿಫಿಕೇಟ್ ಯಾವ ರೀತಿ ಇರುತ್ತೆ ಅಂದರೆ, ಫಸ್ಟ್ ಆಫ್ ಆಲ್ ಇಲ್ಲಿ ನೇಮ್ ಆಫ್ ದ ಎಲೆಕ್ಷನ್ಸ್ ಇರುತ್ತೆ. MP ಎಲೆಕ್ಷನ್ಸ್ ಇರ್ಬೋದು, MLA ಎಲೆಕ್ಷನ್ಸ್ ಇರ್ಬೋದು, ನಂಬರ್ ಆ್ಯಂಡ್ ನೇಮ್ ಆಫ್ ಕಾನ್ಸ್ಟಿಟ್ಯುನ್ಸಿ ಇರುತ್ತೆ. ಆಮೇಲೆ ನೇಮ್ ಆಫ್ ದ ಒಂದು ಪೋಲಿಂಗ್ ಸ್ಟೇಷನ್ ನಂಬರ್ ಇರುತ್ತೆ. ಸೊ ಈ ಒಂದು ಬೇಸಿಕ್ ಆಗಿರುವಂಥ ಇನ್ಫಾರ್ಮೇಷನ್ಸ್ ಆಲ್ರೆಡಿ ಅಲ್ಲಿ ಪ್ರಿಂಟೆಡೇ ಆಗಿರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ಕಂಡಕ್ಟ್ ಆಫ್ ಮಾಕ್ ಪೋಲ್ ವೆರಿಫಿಕೇಷನ್ ಅಂತ. ಸೊ ಇಲ್ಲಿ ಏನಾಗುತ್ತೆ, ಎಷ್ಟು ಅಭ್ಯರ್ಥಿಗಳು ಆ ಒಂದು ಕಣದಲ್ಲಿ ಇರ್ತಾರೆ, ಆ ಅಭ್ಯರ್ಥಿಗಳ ಒಂದು ಪಟ್ಟಿ ಇರ್ತದೆ. ಸೊ ಈ ಒಂದು ಪಟ್ಟಿಗಳ ಒಂದು ಪ್ರಿಂಟ್ ಇರ್ತದೆ ಆಲ್ರೆಡಿ. ಒಂದು ವೇಳೆ ಪ್ರಿಂಟ್ ಇಲ್ಲ ಅಂದರೂ ಕೂಡ ಆ ಅಭ್ಯರ್ಥಿಗಳ ಹೆಸರನ್ನು ಬರ್ಕೋಬೇಕು. ಇಲ್ಲಿ ನೇಮ್ ಆಫ್ ದ ಕ್ಯಾಂಡಿಡೇಟ್ ಇದೆ. ಇಲ್ಲಿ ನಂಬರ್ ಆಫ್ ವೋಟ್ ಕಾಸ್ಟ್ ಡ್ಯೂರಿಂಗ್ ಮಾಕ್ ಪೋಲ್ ಅಂತಿದೆ. ಮಾಕ್ ಪೋಲ್ ಮಾಡುವಾಗ ಎಷ್ಟು ವೋಟನ್ನು ಹಾಕಿದ್ದೀರಿ. ಎಕ್ಸಾಂಪಲ್ ಆಗಿ ಇಲ್ಲಿ ನಂಬರ್ 1 ಒಬ್ಬ ಅಭ್ಯರ್ಥಿಗೆ ನಾನು 4 ವೋಟ್ಗಳನ್ನು ಹಾಕಿದ್ದೀನಿ ಮಾಕ್ ಪೋಲ್ ಮಾಡುವಾಗ. ನಂಬರ್ ಆಫ್ ವೋಟ್ಸ್ ಡಿಸ್ಪ್ಲೇಡ್ ಇನ್ ದ ಕಂಟ್ರೋಲ್ ಯೂನಿಟ್ನಲ್ಲಿ ಎಷ್ಟು ಡಿಸ್ಪ್ಲೇ ಮಾಡಿದ್ದೆ ಅಂದರೆ ಅಲ್ಲೂ ಕೂಡ 4. ನಂಬರ್ ಆಫ್ VVPAT ಪ್ರಿಂಟೆಡ್ ಪೇಪರ್ ಸ್ಲಿಪ್ಸ್ ಅಗೇನೆಸ್ಟ್ ಕ್ಯಾಂಡಿಡೇಟ್ಸ್ ಅಂದಾಗ ಅಲ್ಲೂ ಕೂಡ 4 ಸ್ಲಿಪ್ಪು ಬಂದಿದೆ. ಸೊ ಮಾಕ್ ಪೋಲ್ ಮಾಡುವಾಗ ನಾವು ರಿಸಲ್ಟನ್ನು ಮಾಡಿ ತೋರಿಸ್ತೇವೆ. ಆಮೇಲೆ ಜೊತೆಯಲ್ಲಿ ನಾವು ಅದನ್ನು VV ಸ್ಲಿಪ್ಸನ್ನು ಕೂಡ ಕೌಂಟ್ ಮಾಡಿ ಏಜೆಂಟ್ರ ಮುಂದೆ ಎಲ್ಲ ತೋರಿಸ್ತೇವೆ. ಸೊ ಆಗ ನಮಗೆ ಇಲ್ಲಿ ನಂಬರ್ ಆಫ್ ವೋಟ್ ಮಾಡಿದ್ದು 4, ಕಂಟ್ರೋಲ್ ಯೂನಿಟ್ನಲ್ಲಿ ತೋರಿಸಿದ್ದು 4, VVPATನಲ್ಲಿ ಬಂದಿರುವಂಥ ಸ್ಲಿಪ್ಸ್ ಕೂಡ 4. ಸೊ ಈ ರೀತಿ ನಾವು ಎಷ್ಟು ಅಭ್ಯರ್ಥಿಗಳು ಇಲ್ಲಿ ಚುನಾವಣೆಗೆ ನಿಂತಿರ್ತಾರೆ, ಪ್ರತಿಯೊಬ್ಬ ಅಭ್ಯರ್ಥಿ ಮುಂದೆ ಎಷ್ಟು ವೋಟನ್ನು ಕಾಸ್ಟ್ ಮಾಡಿದ್ವಿ. ಸರ್ 4 ವೋಟ್ ಕಾಸ್ಟ್ ಮಾಡಬೇಕಾ? ಖಂಡಿತ ಇಲ್ಲ. ಇಲ್ಲಿ 12 ಅಭ್ಯರ್ಥಿಗಳು ಕಣದಲ್ಲಿ ಇರೋದರಿಂದ ಒಟ್ಟಾರೆಯಾಗಿ 50 ಮತಗಳು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾನು 4 ವೋಟು, ಸೊ 12 × 4 ಏನಾಗುತ್ತೆ, 48 ವೋಟ್ ಆಗುತ್ತೆ. ನೋಟಕ್ಕೆ ಒಂದು ಇಲ್ಲಿ 4 ಹಾಕಿದ್ದೀವಿ. ಸೊ ಇಲ್ಲಿ ಏನಾಗುತ್ತೆ, 48 + 4 52. ಮಿನಿಮಮ್ 50 ಹೇಳಿದ್ದಾರೆ, ನಮ್ಮದು 52 ಆಗಿದೆ. ಈಗ ನಾನು ಪ್ರತಿಯೊಬ್ಬರಿಗೆ 3 ವೋಟನ್ನು ಹಾಕಿದರೆ 50 ರೀಚ್ ಆಗೋದಿಲ್ಲ. ಸೊ ಅದಕ್ಕಾಗಿ ಕನಿಷ್ಠ 50 ವೋಟ್ ಹೇಳಿರೋದರಿಂದ 50ಕ್ಕಿಂತ ಹೆಚ್ಚಾಗ್ಬೋದು, ಕಡಿಮೆ ಆಗಬಾರ್ದು. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಯಾವ ರೀತಿ ವೋಟ್ಗಳನ್ನು ಹಾಕಬೇಕು ಅಂದರೆ, ನಾವು ಒಟ್ಟಾರೆಯಾಗಿ ಅಲ್ಲಿ 50 ವೋಟ್, ಮಿನಿಮಮ್ 50 ಇರಬೇಕು. ಮ್ಯಾಕ್ಸಿಮಮ್ ಇದ್ದರೂ ಕೂಡ ಹೆಚ್ಚಾಗಿದ್ದರೆ ತೊಂದರೆ ಇಲ್ಲ, ಕಡಿಮೆ ಇರಬಾರ್ದು. ಸೊ ಈ ರೀತಿ ಒಂದು ಫಾರ್ಮೆಟನ್ನು ಫಿಲ್ಲಪ್ ಮಾಡಬೇಕಾಗತ್ತೆ. ಸೊ ಈ ರೀತಿ ಫಿಲ್ಲಪ್ ಮಾಡಿದ ಮೇಲೆ ಇದು ಇಂಗ್ಲೀಷ್ನಲ್ಲಿ ಇರುವಂಥದ್ದು. ಎಲ್ಲೆಲ್ಲಿ PRO ಸಿಗ್ನೇಚರ್ ಇರುತ್ತೆ ಕೂಡ ಎಲ್ಲ ಒಂದು ಸಿಗ್ನೇಚರ್ಸನ್ನು ನೀವು ಮಾಡಬೇಕು. ಸೊ ಇದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಅದೇ ಒಂದು ಮಾಕ್ ಪೋಲ್ನಲ್ಲಿ ಮತ್ತೊಂದು ಬರ್ತದೆ, ಪಾರ್ಟ್ 2 ಒಂದಿದೆ. ಪಾರ್ಟ್ 2ನಲ್ಲಿ ಪವರ್ ಪ್ಯಾಕ್ ರೀಪ್ಲೇಸ್ಮೆಂಟ್ ಇನ್ CU. ಕಂಟ್ರೋಲ್ ಯೂನಿಟ್ನಲ್ಲಿ ಏನಾದರೂ ಪವರ್ ಪ್ಯಾಕನ್ನು ರೀಪ್ಲೇಸ್ ಮಾಡಿದರೆ ಇಲ್ಲಿ ಫಿಲ್ಲಪ್ಪನ್ನು ಮಾಡಬೇಕು. ಟು ಬಿ ಫಿಲ್ಡ್ ಡ್ಯೂರಿಂಗ್ ಮಾಕ್ ಪೋಲ್ ಆರ್ ಪೋಲ್ ಆಫ್ಟರ್ ಕಂಪ್ಲೀಷನ್. ಡ್ಯೂರಿಂಗ್ ಮಾಕ್ ಪೋಲ್ ಇರ್ಬೋದು, ಆಫ್ಟರ್ ಕಂಪ್ಲೀಷನ್ಸ್ ಇರ್ಬೋದು. ಏನಾದರೂ ನೀವು ಕಂಟ್ರೋಲ್ ಯೂನಿಟ್ನಲ್ಲಿ ಪವರ್ ಪ್ಯಾಕನ್ನು ನೀವು ಚೇಂಜ್ ಮಾಡಿದರೆ, ಬ್ಯಾಟ್ರಿಯನ್ನು ಚೇಂಜ್ ಮಾಡಿದರೆ ಈ ಒಂದು ಫಾರ್ಮೆಟನ್ನು ಫಿಲ್ಲಪ್ ಮಾಡಬೇಕು. ಸೊ ಇದು 2ನೇ ಪಾರ್ಟ್ 2 ಇರುತ್ತೆ, ದಟ್ ಈಸ್ ಮಾಕ್ ಪೋಲ್ ಸರ್ಟಿಫಿಕೇಟ್ನಲ್ಲಿ. ಮಾಕ್ ಪೋಲ್ ಸರ್ಟಿಫಿಕೇಟ್ನಲ್ಲಿ ಪಾರ್ಟ್ 3 ಏನು ಹೇಳುತ್ತೆ ಅಂದರೆ, ಪ್ರಿಸೈಡಿಂಗ್ ಆಫ್ ಕ್ಲೋಸ್ ಬಟನ್ ಆಫ್ಟರ್ ಕಂಪ್ಲೀಷನ್ ಆಫ್ ಪೋಲ್ ಆದ ನಂತರ ಕ್ಲೋಸ್ ಬಟನ್ ಪ್ರೆಸ್ ಮಾಡ್ತೀರಲ್ಲ, ಆವಾಗ ನೀವು ಡಿಕ್ಲರೇಷನ್ ಮಾಡುವಂಥದ್ದು ಪಾರ್ಟ್ 3ನಲ್ಲಿ ಮಾಡಬೇಕಾಗತ್ತೆ. ಇಟ್ಸ್ ಆಲ್ಸೋ ಕಮ್ಸ್ ಅಂಡರ್ ಮಾಕ್ ಪೋಲ್ ಸರ್ಟಿಫಿಕೇಟ್. ಪಾರ್ಟ್ 4ನಲ್ಲಿ EVM VVPAT ರೀಪ್ಲೇಸ್ಮೆಂಟ್ ಡ್ಯೂರಿಂಗ್ ಮಾಕ್ ಪೋಲ್. ಡ್ಯೂರಿಂಗ್ ಮಾಕ್ ಪೋಲ್ನಲ್ಲಿ ಏನಾದರೂ ನಾವು VVPAT ಆಮೇಲೆ EVMs ಏನಾದರೂ ಚೇಂಜ್ ಮಾಡಿದರೆ ಇದನ್ನು ಈ ಒಂದು ಪಾರ್ಟ್ 4ಅನ್ನು ಫಿಲ್ಲಪ್ ಮಾಡಬೇಕು, ಅದರ್ವೈಸ್ ತುಂಬುವಂಥ ಅವಶ್ಯಕತೆ ಇಲ್ಲ. ಟು ಬಿ ಫಿಲ್ಡ್ ಇಫ್ ದೇರ್ ಎನಿ ರೀಪ್ಲೇಸ್ಮೆಂಟ್ ಡ್ಯೂರಿಂಗ್ ಮಾಕ್ ಪೋಲ್ ಅದು ಇದೆ. ಸೊ ಇದಾದಮೇಲೆ ನೋಡಿ, ಇದಾದಮೇಲೆ ನಂತರ ಪಾರ್ಟ್ 4 ಆಯಿತು. ಈಗ ಫೈನಲಿ ಟು ಬಿ ಫಿಲ್ಡ್ ದೇರ್ ಈಸ್ ಎನಿ ರೀಪ್ಲೇಸ್ಮೆಂಟ್ ಡ್ಯೂರಿಂಗ್ ಪೋಲ್. ಅದು ಮಾಕ್ ಪೋಲ್ನಲ್ಲಿ ಏನಾದರೂ ರೀಪ್ಲೇಸ್ ಮಾಡಿದರೆ, ಆಮೇಲೆ ಪೋಲಿಂಗ್ ಟೈಮ್ನಲ್ಲಿ ಏನಾದರೂ ರೀಪ್ಲೇಸ್ ಮಾಡಿದರೂ ಕೂಡ ಈ ಒಂದು ಫಾರ್ಮೆಟ್ನಲ್ಲಿ ನಾವು ಫಿಲಪ್ಪನ್ನು ಮಾಡಬೇಕಾಗತ್ತೆ. ಸೊ ಇಷ್ಟು ಮಾಕ್ ಪೋಲ್ ಅಂದರೆ ಕೆಳಗಡೆ ಎಲ್ಲ ನೀವು ಸಿಗ್ನೇಚರ್ ಆಫ್ ದ ಪ್ರಿಸೈಡಿಂಗ್ ಆಫೀಸರ್ ಇರುತ್ತೆ, ಸೆಕ್ಟರ್ ಆಫೀಸರ್ಸ್ ಇರುತ್ತೆ. ಸೊ ಆದಮೇಲೆ ಮಾಕ್ ಪೋಲ್ ಮಾಡಿದ ನಂತರ ಈ ಒಂದು ಸರ್ಟಿಫಿಕೇಟನ್ನು ಫಿಲ್ ಮಾಡುವಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಯಾವ ಒಂದು ಕಾಲಮ್ಸು, ಯಾವ ಪಾರ್ಟು ನಮಗೆ ನೆಸೆಸರಿ ಇರುತ್ತೆ ಅಷ್ಟನ್ನು ಮಾತ್ರ ನಾವು ಫಿಲ್ಲಪ್ಪನ್ನು ಮಾಡಬೇಕು. ಸೊ ಆದಮೇಲೆ ಮುಂದಿನ ಒಂದು ವೀಡಿಯೋದಲ್ಲಿ PRO ದಿನಚರಿ, PRO ಡೈರಿಯನ್ನು ಯಾವ ರೀತಿ ಫಿಲ್ಲಪ್ ಮಾಡಬೇಕು ಎಂಬುದರ ಕುರಿತಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.